ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ನನಗೆ ಅತ್ಯಂತ ಆತ್ಮೀಯರು, ಬಲಗೈ ಬಂಟರು, ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು. ಸೋಲು ಗೆಲುವು ಅಂತಕ್ಕಂಥದ್ದು ಅಣ್ಣ, ಒಂದು ಮಾತು ಹೇಳ್ತೇನೆ, ಅದು ಸರ್ವೇ ಸಾಮಾನ್ಯ. ಇವತ್ತು ನಾನು ನಿಮ್ಮ ಎದುರುಗಡೆ ನಿಂತು ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನನ್ನ 3 ಚುನಾವಣೆಯ ಸೋಲು ನನ್ನ ರಾಜಕಾರಣದ ಜೀವನಕ್ಕೆ ಒಂದು ಪರಿಪಕ್ವತೆಯನ್ನು ಗಳಿಸ್ಕೊಳ್ತಕ್ಕಂಥದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. 76,000 ಮತ ನನ್ನ ಪರವಾಗಿ ಕ್ರೋಢೀಕರಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ಇಲ್ಲಿ ನಾನು ಅಂತಕ್ಕಂಥದ್ದಲ್ಲ. ಆದರೆ ಬಹುಶಃ ನಾನು ಇಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿನ್ನೆ ನಮ್ಮ ಮಾಜಿ ಶಾಸಕರು ಒಬ್ಬರು ಮನೆಗೆ ಭೇಟಿ ಕೊಟ್ಟಿದ್ದೆ. ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನೋಡಿ ನೀವು ಇಂದಿನ ಚುನಾವಣೆಯಲ್ಲಿ ಇನ್ನೊಂದು ಸ್ವಲ್ಪ ಕುಮಾರಣ್ಣ ಅವ್ರ ಜೊತೆ ಹೆಗಲಿಗೆ ಕೊಟ್ಕೊಂಡು ಅವ್ರು ಪಂಚರತ್ನ ಕಾರ್ಯಕ್ರಮ ಮಾಡ್ತಾ ಇದ್ರು. ನೀವು ಇನ್ನೊಂದು ಕಡೆ ಇನ್ನೊಂದು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೀವು ಹೋಗಬೇಕಾಗಿತ್ತು, ಹೋಗಿದ್ರೆ ಇನ್ನೊಂದು 10-20 ಸೀಟ್ ನಮ್ಮ ಪಕ್ಷ ಕಾಣ್ಬೋದಾಗಿತ್ತು ಅಂತ ನಿನ್ನೆ ಒಬ್ಬರು ಮಾಜಿ ಶಾಸಕರು ನನಗೆ ಸಲಹೆ ಕೊಡ್ತಾ ಇದ್ರು. ಆದರೆ ನಾನು 3-4 ತಿಂಗಳು, ಬಹುಶಃ ಡಿಸೆಂಬರ್ 17ನೇ ತಾರೀಕು ಕುಮಾರಣ್ಣನ ಹುಟ್ಟುಹಬ್ಬ ಆದ ಮಾರನೇ ದಿನ ತೋಟದಿಂದ ಸೀದಾ ಬಂದ್ವು. ನಮಗೆ ಅಲ್ಲಿ ನಗರ ಪ್ರದೇಶದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕುಮಾರಣ್ಣವರು ರಾಮನಗರದ ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ರು ನಿಮ್ಮ ಎದುರುಗಡೆ. ನಿಮ್ಮೆಲ್ಲರ ಸಹಕಾರ ಅವತ್ತು ಚುನಾವಣೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಪ್ರತಿ ಹಳ್ಳಿ ತಿರುಗಿದ್ದೀರಣ್ಣ, ಕಾಲ್ನಡಿಗೆಯಲ್ಲಿ ತಿರುಗಿದ್ದೀನಿ. ಟೌನ್ನಲ್ಲಿ ನೀವು 3 ಮಾಡಿ 4 ಮಾಡಿ ಹತ್ಸಿ ಇಳಿಸಿ ಚೆನ್ನಾಗಿ ನನ್ನನ್ನು ಓಡಾಡಿಸಿದ್ದೀರಿ. ಓಡಾಡಿದೆ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ಆದರೆ ಮುಂದೆ ನನಗೀಗ ಒಂದು ದೊಡ್ಡ ಸವಾಲಿದೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈಗ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ, ಮಂಜಣ್ಣವ್ರು ಹೇಳ್ದಂಗೆ ನಾನು ಅನೇಕ ಬಾರಿ ಹೇಳ್ತಾ ಇದ್ದೀನಿ ಎಲ್ಲ ಕಡೆ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಹೆಸರೇನು ಕೊಟ್ಟಿದ್ದೀವಿ, ಇದು ನಮ್ಗೆ ಹೊಸದೇನಲ್ಲ. ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದು, ಸ್ಥಾಪನೆ ಆಗಿರ್ತಕ್ಕಂಥದ್ದು ಒಂದು ಹೋರಾಟದ ಹಿನ್ನೆಲೆಯಲ್ಲಿ, ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಬೆಂಬಲವಾಗಿ, ಪ್ರತಿಫಲವಾಗಿ ಅವರಿಗೆ ಹೆಗಲು ಕೊಟ್ಕೊಂಡು ಕಷ್ಟ ಕಾಲದಲ್ಲಿ, ಸುಖ ಕಾಲದಲ್ಲಿ ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಯಾವುದೇ ನಿರೀಕ್ಷೆಗಳು, ಅಪೇಕ್ಷೆಗಳು ಇಲ್ದಿರ ನೀವು ಹೆಜ್ಜೆಯನ್ನು ಹಾಕಿದ್ದೀರಿ. ಈಗ ನನ್ನ ಮುಂದೆ ಇರ್ತಕ್ಕಂಥ ಸವಾಲು, ಭಾಳ ಜನಕ್ಕೆ ಅನಿಸ್ಬೋದು, ಇದು ಯಾವುದು ಚುನಾವಣೆ ಇಲ್ವಲ್ಲ, ಇನ್ನು 3 ವರ್ಷ ಇದೆ ಸಾರ್ವತ್ರಿಕ ಚುನಾವಣೆಗೆ, ಈಗಲೇ ನಿಖಿಲ್ ಕುಮಾರಸ್ವಾಮಿ 3 ವರ್ಷಕ್ಕಿಂತ ಮುಂಚಿತವಾಗಿ ಹೊರಟ್ಬಿಟ್ಟಿದ್ದಾನಲ್ಲ ರಾಜ್ಯ ಪ್ರವಾಸ ಅಂತ. ಆದರೆ ಇವತ್ತು ನಾನು ರಾಜ್ಯವನ್ನು ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ, ಪಕ್ಷದಲ್ಲಿ ಸಾಕಷ್ಟು ಜನ, ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಯಾವ ರೀತಿ ರಾಮನಗರ ತಾಲೂಕಿನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಯಶಸ್ಸುಗೊಳಿಸಿದ್ದೀರಿ. ಇದೇ ರೀತಿ ನಾನು ತುಮಕೂರಿಗೆ ಕಾಲನ್ನು ಇಟ್ಟಿದ್ದೆ. ಮೊದಲನೇ ಬಾರಿ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ. ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ, ಅಲ್ಲಿ ಏನು ಶ್ರೀ ಶಿವಕುಮಾರ ಸ್ವಾಮೀಜಿ ಅವ್ರಿಗೆ ಹೋಗಿ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥದ್ದು, ಆ ಗದ್ಗೆಯನ್ನು ಮುಟ್ಟಿ ಆ ಪ್ರಾರ್ಥನೆನ ಮಾಡಿ ಬಂದ ನಂತರ ತುಮಕೂರು ಜಿಲ್ಲೆನಲ್ಲಿ ಏನು ನಾನು ಪ್ರವಾಸವನ್ನು ಕೈಗೆ ಎತ್ಕೊಂಡಿದ್ದೆ, 8 ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಿದ್ದೇನೆ. ಆ ಹುಮ್ಮಸ್ಸು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ ಪಕ್ಷದ ಕಾರ್ಯಕರ್ತರುಗಳಲ್ಲಿ. ಯಾಕೆಂದರೆ ಅಂತಿಮವಾಗಿ ಇವತ್ತು ಪಕ್ಷದ ಕಾರ್ಯಕರ್ತರು ಸದೃಢವಾಗಿರಬೇಕು, ಪಕ್ಷದ ಕಾರ್ಯಕರ್ತರಲ್ಲಿ ಛಲ ಇರಬೇಕು, ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಸಂಕಲ್ಪ ಇರಬೇಕು, ಆಗಲೇ ನಾವೇನಾದರೂ ಸಾಧನೆ ಮಾಡ್ಲಿಕ್ಕಾಗ್ತದೆ. ಹಾಗಾಗಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದಣ್ಣ, ಮುಂದಿನ ವಿಧಾನಸಭಾ ಚುನಾವಣೆ ಈಗ ವಿಚಾರ ಅಲ್ಲ. ನಮ್ಮ ಮುಂದೆ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ನಡಿಲೇಬೇಕು. ಸಾಕಷ್ಟು ಜನ ಗ್ರಾಮಗಳಲ್ಲಿ, ಯಾಕೆಂದರೆ ಗ್ರಾಮ ಪಂಚಾಯಿತಿ ಅಂದರೆ ಅದು ರಾಜಕಾರಣದ ಬೇರದು, ಅಲ್ಲಿಂದಾನೇ ರಾಜಕಾರಣ ಹುಟ್ಟತಕ್ಕಂಥದ್ದು. ರಾಜಕಾರಣ ಹುಟ್ಟದೆ ಗ್ರಾಮ ಪಂಚಾಯಿತಿಲಿ. ಹಾಗಾಗಿ ಈ ಬಾರಿ ನಾನೊಂದು ಮಾತನ್ನು ಕೊಡ್ತೇನೆ. ಇಲ್ಲಿ ಬಡ ಜನ ಕೌನ್ಸಿಲರ್ಗಳಿದ್ದೀರಣ್ಣ, ಬಹುಶಃ ಕಳೆದ ಕೌನ್ಸಿಲರ್ ಚುನಾವಣೆಯಲ್ಲಿ, ನಗರಸಭೆ ಚುನಾವಣೆಯಲ್ಲಿ ಬಹುಶಃ ಕುಮಾರಣ್ಣನ ಪ್ರಪ್ರಥಮವಾಗಿ ಕರ್ಕೊಬಂದಿದ್ದೆ, ಮರ್ತು ಬಿಟ್ಟಿದ್ದೀರೇನೋ. ಬಹುಶಃ ನಿಮ್ಮ ಜೊತೆಯಲ್ಲಿ ನಿಂತು ಪ್ರಾಮಾಣಿಕವಾಗಿ ಸಹಕಾರ ಕೊಟ್ಟಿದ್ದೆ ಆ ಚುನಾವಣೆಯಲ್ಲಿ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಇಡೀ ಇವತ್ತು ಪಕ್ಷದಲ್ಲಿರ್ತಕ್ಕಂಥ, ಇಡೀ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳು, ತಾಲೂಕುಗಳಲ್ಲಿ ಇವತ್ತು ಪಕ್ಷದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ತಕ್ಕಂಥವ್ರು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಕೂಡ ಕೋರ್ಟಿಗಾಗಲೇ ಚೀಮಾರಿ ಹಾಕಿದ್ದಾರೆ.
ಈ ಕೂಡಲೇ ನೀವು ನಡೆಸಬೇಕು ಅಂತಕ್ಕಂಥ ಕೋರ್ಟ್ ಆದೇಶ ಹೊರಡಿಸಿದ್ದಾರೆ. ಅದು ಕೂಡ ಅತಿ ಶೀಘ್ರದಲ್ಲಿ ನೆರವೇರುತ್ತೆ. ಹಾಗಾಗಿ ಇವೆಲ್ಲದಕ್ಕೂ ನಾವು ಸಜ್ಜಾಗಬೇಕಾಗ್ತದೆ. ಮುಂದೆ ನಮ್ಮ MLA ಚುನಾವಣೆ ಮುಂದಕ್ಕೆ ನೋಡ್ಕೊಳ್ಳುವ, ನೀವೆಲ್ಲ ಸದೃಢವಾಗಿ ಬೆಳಿಬೇಕು, ನೀವೆಲ್ಲ ಮುಂದೆ ಬರಬೇಕು. ನಾನು ತುಮಕೂರು ಬಹುಶಃ ನಮ್ಮ ಕೊರಟಗೆರೆನಲ್ಲಿ ನಿಂತು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ತುಂಬ ಜನ ಇವತ್ತು ಹಿರಿಯಕರು ಇಲ್ಲಿದ್ದೀರಣ್ಣ, ಒಂದಷ್ಟು ಜನ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ, ಯಾಕೆಂದ್ರೆ ಒಂದು ಬದಲಾವಣೆ ಕಾಣಬೇಕು ಸಮಾಜ ಅಂತಕ್ಕಂಥದ್ದಾದಾಗ ಹೊಸ ಹೊಸ ಆಲೋಚನೆಗಳು, ಹೊಸ ಯುವಕರುಗಳು ಕೂಡ ರಾಜಕಾರಣಕ್ಕೆ ಪ್ರವೇಶವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಆಕಾಂಕ್ಷಿತರಿದ್ದೀರಿ, ಆಸೆ ಇಟ್ಕೊಂಡಿದ್ದೀರಿ, ಅದಕ್ಕೆ ಪೂರ್ವಕವಾಗಿ ನೀವು ಕೂಡ ನಿಮ್ಮ ಗ್ರಾಮಗಳಲ್ಲಿ ನಿರಂತರವಾಗಿ ಈಗ ಜನರೊಂದಿಗೆ ಜನತಾದಳ ಅಂತ ನಾವೇನು ಇಟ್ಟಿದ್ದೀವಿ, ಜನರೊಂದಿಗೆ ಜನತಾದಳದ ಪ್ರತಿನಿಧಿಗಳಾಗಿ ನೀವು ಗ್ರಾಮಗಳಲ್ಲಿ ಇವತ್ತು ನೀವೆಲ್ಲರೂ ಜನಗಳ ಜೊತೆ ಬೆರೀಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷ ನಿಮ್ಮನ್ನು ಗುರುತಿಸುತ್ತಣ, ಯಾವತ್ತೂ ಕೂಡ ನಿಮ್ಮ ಕೈಯನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲೊಂದು ಕಡೆ 3 ಚುನಾವಣೆಗಳ ಏರುಪೇರು, ಆ ಸೋಲು ಸಾಮಾನ್ಯವಾಗಿ ಯಾರಿಗೇ ಆಗಲಿ ಒಂದು ಹಂತಕ್ಕೆ ಕಾಡುತ್ತೆ. ನಾನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಹುಶಃ ದೇವೇಗೌಡರು ಸಾಹೇಬರು ಒಂದು ಮಾತನ್ನು ಹೇಳ್ತಾ ಇದ್ರು, JP ಭವನದಲ್ಲಿ ಚಾಲನೆ ಕೊಟ್ಟರು ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ. ಆಗ ಒಂದು ಮಾತು ದೇವೇಗೌಡರು ಸಾಹೇಬರು ಹೇಳ್ತಾ ಇದ್ರು, ದೊಡ್ಡವರು ಮೊದಲನೇ ಚುನಾವಣೆಯಲ್ಲಿ 62ರಲ್ಲಿ ಆಗ ಇದ್ದಿದ್ದೆ ಕಾಂಗ್ರೆಸ್ಸು, ದೇಶದಲ್ಲಿ ಇದ್ದಿದ್ದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಬೇಕಾಗಿತ್ತು, ದುಡಿದಿದ್ರು, ಜನಗಳ ಪರವಾಗಿದ್ರು, ಜನಗಳ ಮನಸ್ಸಲ್ಲಿ ದೇವೇಗೌಡರು ಸಾಹೇಬ್ರಿದ್ರು. ಚಿಕ್ಕ ವಯಸ್ಸು, ಬಹುಶಃ ಒಂದು 26-27 ವರ್ಷ ಇರ್ಬೋದು ಅನ್ಕೋತೀನಿ 62ರಲ್ಲಿ. ಆಗ ಕೊನೆ ಹಂತದಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಮೋಸ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು, ಇಲ್ಲಪ್ಪ ನಮ್ಮ ಮನೆ ಬರದಲ್ಲಿ ಬೇಡ, ರಾಜಕಾರಣ ಬರೋದಿಲ್ಲ, ಯಾಕೆ ಬೇಕು ಚುನಾವಣೆ ನಮಗೆಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಹಿಂಸರ್ದಿದ್ದ ಕಾಲ ಇತ್ತು. ಆಗ ಜನನೇ ದೇವೇಗೌಡರು ಸಾಹೇಬ್ರನ್ನ ಗುರುತಿಸಿ, ಇಲ್ಲ ನೀವು ನಿಂತ್ಕೊಳ್ಳೇಬೇಕು, ನೀವು ಸ್ವತಂತ್ರ ಅಭ್ಯರ್ಥಿಗಳಾದರೂ ನಿಂತರೂ ಪರವಾಗಿಲ್ಲ, ನಾವು ಜನ ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥದ್ದು ಜನರೇ ದೇವೇಗೌಡರು ಸಾಹೇಬ್ರನ್ನ ಹೆಗಲ ಮೇಲೆ ಹೊತ್ತು ಮೊದಲನೇ ಬಾರಿ 1962ರಲ್ಲಿ ಶಾಸಕರಾಗಿ ಆಯ್ಕೆ ಮಾಡ್ತಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು 3 ಚುನಾವಣೆನೂ ಸೋತಿದ್ದೀನಿ. ದೇವೇಗೌಡರು ಸಾಹೇಬ್ರು ಒಂದು ಮಾತು ಹೇಳಿದ್ರು, ನಾನು ಬಹುಶಃ 3 ಚುನಾವಣೆ ಸತತವಾಗಿ ಒಂದು ಗೆಲುವನ್ನ ನೋಡಿದಿರಾ, ಈ ರೀತಿ ಸೋತಿದ್ರೆ ಬಹುಶಃ ನನ್ನ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾ ಇತ್ತು, ಆಘಾತ ಆಗ್ತಾ ಇತ್ತು ಅಂತಕ್ಕಂಥದ್ದನ್ನ ನಾನು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಿಂತು ಯೋಚನೆ ಮಾಡಬಲ್ಲ ಅಂತಕ್ಕಂಥದ್ದನ್ನ ದೊಡ್ಡವರು ಹೇಳ್ತಾ ಇದ್ರಣ್ಣ. ಆದರೆ ಅಣ್ಣ, ಇವತ್ತು ನನಗೆ ಒಂದು ದೊಡ್ಡ ಗುರಿ ಇದೆ. ಇವತ್ತು ನಮ್ಮ ಮುಂದೆ ಬಹಳ ದೊಡ್ಡ ಸವಾಲುಗಳಿದೆ. ಆ ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಸಂದರ್ಭಗಳು ಚುನಾವಣೆಗಳಲ್ಲಿ ಬರುತ್ತೆ ಹೋಗುತ್ತೆ, ಒಬ್ರು ಗೆಲ್ಲಬೇಕು ಸೋಲ್ಬೇಕು, ಅದಿರಲಿ, ಅದನ್ನ ನಾವು ಬದಿಗಿಡೋಣ, ಅದು ಮುಂದೊಂದು ದಿನ ಅವಕಾಶ ಸಿಗುತ್ತೆ. ಆದರೆ ಜನರ ಜೊತೆ ಇರಬೇಕು ನಾವು. ಜನರ ಮಧ್ಯೆ ನಾವಿಲ್ಲ ಅಂದರೆ ಯಾವ ಕಾರಣಕ್ಕೂ ಯಾರನ್ನು ಕೂಡ ಜನ, ನೀವೆಷ್ಟೇ ಪ್ರಭಾವಿಗಳಾಗಿ, ನೀವೆಷ್ಟೇ ಹಿನ್ನೆಲೆ ಇರಲಿ,